ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸೊ ಇವತ್ತೊಂದು ಶಿವರಾತ್ರಿ ದಿನದ ಒಂದು ಪುಟ್ಟ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಶಿವರಾತ್ರಿ ಅಂದರೆ ಶಿವನೇ ವೈರಾಗಿ ಅಂತ ಹೇಳ್ತಾನೆ. ಯಾವುದೇ ಒಂದು ಆಡಂಬರ ಅನ್ನೋದಿಲ್ಲದೆ, ತುಂಬ ಇದೇ ಹೀಗೇ ಇರಬೇಕು ಅನ್ನೋದಿಲ್ಲದೆ, ತುಂಬ ಸರಳತೆಯಿಂದ ಮಾಡುವಂಥ ಆಚರಿಸುವಂಥ ಒಂದು ಹಬ್ಬ ಶಿವರಾತ್ರಿ. ನನಗಂತೂ ತುಂಬಾ ವಿಶೇಷ. ಏಕೆಂದರೆ ನಮ್ಮ ಮನೆಯಲ್ಲಿ ಶಿವನ ಆರಾಧಕರಾಗಿರೋದ್ರಿಂದ ಸೊ ಈ ಹಬ್ಬ ನಮಗೆ ತುಂಬಾ ವಿಶೇಷ ಅನಿಸುತ್ತೆ. ಸೊ ಈ ಸರಿ ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ಲು. ಆದಷ್ಟು ಅವಳಿಗೆ ಹೇಳಿಕೊಟ್ಟೆ. ಅವಳು ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದು ನನಗೆ ಇನ್ನೊಂದು ಖುಷಿ ಬಂತು. ಮಕ್ಕಳಲ್ಲಿ ಆಧ್ಯಾತ್ಮಿಕ ಅನ್ನೋದು ಬರಬೇಕು. ಹಾಗಾಗಿ ಕೆಲವೊಂದು ಭಯಭಕ್ತಿಗಳನ್ನ ಅವ್ರ ಮನಸ್ಸಲ್ಲಿ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇತ್ತೀಚೆಗೆ ಅವಳನ್ನು ಕೂಡ ಪೂಜೆಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಇನ್ವಾಲ್ವ್ ಮಾಡ್ಕೊತೀನಿ. ಸೊ ಅದ್ರ ಜೊತೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಒಂದು ಬ್ಯಾಂಗಲ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸಿದ್ದೆ. ನಾನು ಶಿವರಾತ್ರಿ ಹಬ್ಬದ ಜಾಸ್ತಿ ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದರ ರಿಲೇಟೆಡಾಗಿ ನೆಕ್ಸ್ಟ್ ವಿಡಿಯೋನ ನಾನು ಇವತ್ತು ಇದ್ರ ಜೊತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರೂ ಕೂಡ ಯೂಸ್ ಆಗ್ಬೋದು ಅನ್ನೋ ಭಾವನೆಯಿಂದ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಏನಾದರೂ ತಪ್ಪು ಸರಿ ಇದ್ದರೂ ಕೂಡ ನೀವು ತಿಳಿಸಿದ್ರು ಕೂಡ ಅಟ್ಲೀಸ್ಟ್ ಮುಂದಿನ ವೀಡಿಯೋದಲ್ಲಿ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ದು ವ್ರ್ಯಾಪಿಂಗ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತೇಳಿ ಇದ್ರ ಮುಂದೆ ನಾನು ತೋರಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಈ ಬ್ಯಾಂಗಲ್ಸ್ನ ಹೇಗೆ ಮಾಡೋದು ಮತ್ತು ಇದ್ರ ಪ್ರೊಸೀಜರ್ ಏನು ಅನ್ನೋಂತಹ ಒಂದು ಡೀಟೇಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಿದೆ ಆ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮಾಡೋದು ತುಂಬಾ ಈಸಿಯಾಗಿರುತ್ತೆ, ಹಾಗೆ ಈಸಿಯಾಗಿ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಇದನ್ನ ಬೇಸಿಕಲ್ಲಿರುವಂತಹ ಒಂದು ಡಿಸೈನ್ ನಾನು ಇದ್ರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಯಾವುದೇ ಒಂದಾದರೂ ಸರಿ ನಾವು ಬೇಸಿಕ್ಕಿಂದ ಶುರು ಮಾಡಿದ್ರೇ ಯಾವುದೇ ಒಂದು ವಿಷಯ ಆಗಲಿ ಇಲ್ಲ ಬೇರೆ ಏನೇ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ಬೇಸಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈಸಿಯಾಗಿರುವಂತಹ ಒಂದು ಡಿಸೈನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಹೋಪ್ ನೀವೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀವು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ರಿಗಾದ್ರೂ ಕೂಡ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಸೆರಾಮಿಕ್ ಸ್ಟೋನ್ನ ನಾನು ತೊಗೊಂಡಿದ್ದೀನಿ. ಅಂದರೆ ಇದು ಸ್ವಲ್ಪ ಆಫ್ ವೈಟಲ್ಲಿರುತ್ತೆ. ಈ ಸೆರಾಮಿಕ್ ಸ್ಟೋನ್ ಅಂತ ಏನಿದೆಯಲ್ಲ, ಇದು ಬಂದು ಒಂದು 3 ಇರ್ಬೋದು. ಸೊ ಆಲ್ಮೋಸ್ಟ್ ನಾನು ಇದು ಒಂದೇ ಸ್ಟೋನ್ನ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಯಾವುದನ್ನು ಕೂಡ ಮಲ್ಟಿಪಲ್ ಸ್ಟೋನ್ಸ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಈ ಡಿಸೈನ್ಸ್ಗಳನ್ನ ನಾನು ಬೇಸಿಕಲಿ ಮಾಡೋದಲ್ದೇನೆ ಈ ರೀತಿಯಾಗಿರೋದು ತುಂಬಾ ಯೂಸ್ ಆಗೋದು ಯಾವುದಕ್ಕಪ್ಪ ಅಂತಂದರೆ, ಈ ರಿಟರ್ನ್ ಗಿಫ್ಟ್ಸ್ಗಳಿಗಾಗಿರ್ಬೋದು, ಇಲ್ಲ ಯಾರಿಗಾದ್ರೂ ಫಂಕ್ಷನ್ಸ್ಗಾಗಿರ್ಬೋದು. ನಾವೀಗ ಏನಾದ್ರು ರಿಟರ್ನ್ ಗಿಫ್ಟ್ನ ಕೊಡಬೇಕಂತಂದರೆ ಈಗ ಕೆಲವೊಂದು ಕಡೆ ತುಂಬಾ ಅಂದರೆ ಬೇರೆ ಬೇರೆ ರೀತಿಯಾಗಿರುವಂತಹ ಪ್ರಾಡಕ್ಟ್ನ ಕೊಡಲಿಕ್ಕಾಗಿರ್ಬೋದು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಆ ರೀತಿಯಾಗಿರುವಂಥ ಒಂದು ಇದಕ್ಕೆ ರಿಟರ್ನ್ ಗಿಫ್ಟ್‌ಗಳನ್ನೋದು ತುಂಬಾ ಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಹಾಗೆ ಸಿಂಪಲ್ ಆಗಿರುವಂಥದ್ದು, ಹಾಗೆ ಸ್ವಲ್ಪ ಯುನಿಕ್ ಆಗಿರುವಂಥ ಒಂದು ರಿಟರ್ನ್ ಗಿಫ್ಟ್‌ಗೆ ಯೂಸ್ ಆಗುವಂಥದ್ದು ಕೊಡ್ತೀನಿ. ಇಲ್ಲ ಅಂದರೆ ಯಾರಾದರೂ ಆಫೀಸ್ ವೇರ್‌ಗಾಗಿರ್ಬೋದು, ಇಲ್ಲ ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು, ಅವ್ರುಗಳು ಕೂಡ ತುಂಬಾ ಈ ಥರದ್ನೆಲ್ಲ ಸಜೆಸ್ಟ್ ಮಾಡ್ತಾರೆ. ಈ ರೀತಿಯಾಗಿ ತುಂಬಾ ಈಸಿಯಾಗಿ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಾಸ್ಟಿಂಗೆಲ್ಲ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ಇದೆಲ್ಲ ವಿಷಯ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅಟ್ಲೀಸ್ಟ್ ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರಿ ಅಂತಂದರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವಿಡಿಯೋಗಳು ಕೂಡ ಮಿಸ್ ಆಗೋದಿಲ್ಲ. ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಚಿಕ್ಕದಾಗಿ ನಾನು ಫ್ಲವರ್ನ ಮಾಡ್ಕೊಂಡಿದ್ದೀನಿ. ನಾವು ಇದಕ್ಕೆ ಯಾವುದನ್ನ ಬೇಕಾದ್ರೂ ಹಾಕ್ಬೋದು. ಬಟ್ ನಾವು ಸ್ಟಾರ್ಟಿಂಗಲ್ಲಿ ಮಾಡೋದ್ರಿಂದ ತುಂಬಾ ಕಮ್ಮಿ ಬಜೆಟ್‌ನಲ್ಲಿ ನಮಗೆ ಬೇಕು ಅಂತ ಇದ್ದಾಗ ನಾವು ಅಟ್ಲೀಸ್ಟ್ ನಮಗೆ ಕಲ್ತ್ಕೊಳ್ಳಿಕ್ಕೆ ಅಂತಂದರೆ
ಆಲ್ಮೋಸ್ಟ್ ಇದೊಂದು ಕಮ್ಮಿಯಾಗಿ ತುಂಬಾನೇ ಈಸಿಯಾಗಿ ಮಾಡ್ಕೊಬಹುದು. 100 ಅಟ್‌ಲೀಸ್ಟ್ ಮಿನಿಮಮ್ ನೀವು ಒಂದು ₹200 ₹300 ಇನ್ವೆಸ್ಟ್ ಮಾಡಿದ್ರು ಗೊತ್ತಾಗೋಗುತ್ತೆ ನಿಮ್ಗೆ ನನ್ನ ಕೈಲಿ ಮಾಡ್ಲಿಕ್ಕಾಗತ್ತಾ? ಇದು ಫಿನಿಶಿಂಗ್ ಚೆನ್ನಾಗಿ ಬರುತ್ತಾ? ಇಲ್ವಾ? ಅಂತೇಳಿ. ಅಟ್‌ಲೀಸ್ಟ್ ನೀವು ಬೇರೆಯವ್ರಿಗೆ ಮಾಡ್ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ಅಟ್‌ಲೀಸ್ಟ್ ನಾವು ಸೆಲ್ಫ್ ಯೂಸ್ ಅಂತೂ ನಾವು ಮಾಡ್ಕೊಳ್ಳೇಬಹುದು. ಸೊ ನಾನು ಕೂಡ ಶುರು ಮಾಡಿದ್ದು ಸೆಲ್ಫ್ ಯೂಸ್ ಅಂತಾನೇನೆ. ಅಲ್ಲಿಂದ ಹೋಗ್ತಾ, ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಏನೋ ಒಂದು ಆಗುತ್ತೆ. ಅಟ್‌ಲೀಸ್ಟ್ ನಾವು ಶುರು ಮಾಡ್ಬೇಕಷ್ಟೇ. ಶುರು ಮಾಡಿಲ್ಲ ಅಂದ್ರೆ ಯಾವುದೂನು ಕೂಡ ಆಗೋದಿಲ್ಲ. ಮತ್ತೆ ಶುರು ಮಾಡಿದ ತಕ್ಷಣ ನಮಗೆ ಪ್ರಾಫಿಟ್ ಬಂದ್ಬಿಡುತ್ತೆ ಅಂತಂದ್ರೆ ಅದು ಖಂಡಿತ ತಪ್ಪು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಏನೇ ಆದ್ರೂ ನಾವು ಶುರು ಮಾಡಿದ ತಕ್ಷಣ ಪ್ರಾಫಿಟ್ ಅನ್ನೋದು ಬರೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದು ಸಮಯಗಳು ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ತಾಳ್ಮೆಯಿಂದ ಕಾದ್ರೆ ಖಂಡಿತ ಒಂದಲ್ಲ ಒಂದಿನ ಪ್ರಾಫಿಟ್ ಅನ್ನೋದು ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ಇದಷ್ಟನ್ನೇ ಫುಲ್ಲು ಹಾಗಾದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ನನ್ನಿಂದ ಫೈನಲ್ ಆಗಿ ಹೇಗೆ ಬಂತು ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದಕ್ಕೇನು ಹೇಳ್ತಾರೆ ಅಂತಂದ್ರೆ, ಇದಕ್ಕೆ ಗ್ಲೂ ಪೆನ್ ಅಂತ ಹೇಳ್ತಾರೆ. ಈ ಗ್ಲೂ ಪೆನ್‌ಗೆ ಈ ರೀತಿ ಇಲ್ಲಿ ನಿಬ್ಬಿರುತ್ತಲ್ವಾ? ಇದಕ್ಕೆ ಸ್ವಲ್ಪ ಗ್ಲೂನ ನಾನು ಈ ರೀತಿ ಅಂಟಿಸ್ಕೊಂಡಿರ್ತೀನಿ. ಸೊ ಅದಾದ್ಮೇಲೆ ಈ ರೀತಿಯಾಗಿರುವಂತಹ ಸ್ಟೋನ್‌ನ ನಾನು ಇದರಲ್ಲಿ ಪಿಕ್ ಮಾಡ್ತಾ ಹೋಗ್ತೀನಿ. ಈಸಿಯಾಗಿ ಬರುತ್ತೆ. ತುಂಬಾನೇ ಸಿಂಪಲ್. ಅಷ್ಟೊಂದೇನು ಕಷ್ಟಪಡುವಂತ ಅವಶ್ಯಕತೆ ಇರೋದಿಲ್ಲ. ಮ್ಯಾಕ್ಸಿಮಮ್ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ಸಿಂಪಲ್ ಡಿಸೈನ್ ಮಾಡ್ಬೇಕು ಅಂತಂದ್ರೆ, ನೀವು ಡೆಡಿಕೇಟಾಗಿ ಒಂದು ಅರ್ಧ ಗಂಟೆ ಕುತ್ಕೊಂಡ್ರು ಸಾಕು. ಆರಾಮ್ಸೆ 2 ಬ್ಯಾಂಗಲ್ ಮಾಡ್ಕೋಬೋದ್ರಿ. ಸೊ ಹಾಗಾಗಿ ಮತ್ತೆ ಇನ್ನೊಂದು ವಿಡಿಯೋ ಯಾವತ್ತು ಅಟ್‌ಲೀಸ್ಟ್ ನಾನು 2 ಡೇಸ್, 3 ಡೇಸ್‌ಗೆ ಒಂದ್ಸರಿ ಒಂದು ವಿಡಿಯೋನಂತೂ ಅಪ್‌ಲೋಡ್ ಮಾಡ್ತೀನಿ. ಅಟ್‌ಲೀಸ್ಟ್ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗ್ಲಿ ಇರೋದಷ್ಟೇ ನಾನು ಈ ವಿಡಿಯೋ ಮಾಡ್ತಿರೋಂತಹ ಉದ್ದೇಶ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನೇನಿಲ್ಲ. ನೀವು ಯಾರಿಗಾದ್ರು ಫ್ಯಾಮಿಲೀಸ್ ಆಂಡ್ ಫ್ರೆಂಡ್ಸ್ ಯಾರಾದ್ರೂ ಇದ್ರು, ಅವ್ರು ಯಾರಾದ್ರೂ ಹೊಸದಾಗಿ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ, ಅದು ತುಂಬಾ ಕಮ್ಮಿ ಇನ್ವೆಸ್ಟ್‌ಮೆಂಟ್ ಅಂತಂದ್ರೆ, ಈ ರೀತಿಯಾಗಿರುವಂಥದ್ದೇ ಒಂದು ತುಂಬಾ ಕಮ್ಮಿ ಆಗಿರೋ ಇನ್ವೆಸ್ಟ್‌ಮೆಂಟಲ್ಲಿ ಮಾಡಬೇಕಾಗಿರುವಂಥ ಕೆಲಸ. ಸೊ ಹಾಗಾಗಿ ಅದಲ್ಲದೆ ನಾವು ಹೋಗ್ತಾ, ಹೋಗ್ತಾ ಹೇಗೆ ಜನಗಳನ್ನ ಅಪ್ರೋಚ್ ಮಾಡಬೇಕು, ಮತ್ತೆ ನಾವು ಹೇಗೆ ಬಿಸ್ನೆಸ್ ತಗೋಬೇಕು, ಮತ್ತೆ ಅದ್ರ ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೂ ಕೂಡ ಕೆಲವೊಂದು ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್‌ಗೂ ಕೂಡ ಕಳಿಸ್ಕೊಡಿ. ಅಟ್‌ಲೀಸ್ಟ್ ಇಷ್ಟ ಆದ್ರೆ ಅವರು ಕೂಡ ಶುರು ಮಾಡ್ಬೋದು. ಸೊ ಇಲ್ಲ ಅಂತಂದ್ರೆ ಸೆಲ್ಫ್ ಯೂಸ್‌ಗಂತೂ ಮಾಡ್ಕೊಬೋದು ಅಂತ ಹೇಳ್ತಾ ಸೊ ಓಕೆ ಇದನ್ನ ಮುಗಿಸಿ ನಾನು ಫೈನಲ್ ವಿಡಿಯೋ ಹೇಗೆ ಬಂತು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಫೈನಲ್ ಆಗಿ ಈ ಬ್ಯಾಂಗಲ್ಸ್ ಅಂತೂ ರೆಡಿ ಆಯ್ತು. ನಾನು ಬೇಕಾದ್ರೆ ಇದನ್ನ ನಾನು ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ನನ್ನ ಕೈಗೆ ನನ್ನ ಸೈಜೇ ಇದೆ. 2, 4 ಸೈಜ್ ನಾನು ಮಾಡಿರೋಂತಹ ಬ್ಯಾಂಗಲ್ಸು. ಆದ್ರೆ ಇದಿನ್ನು ಸ್ವಲ್ಪ ಡ್ರೈ ಆಗಬೇಕು. ನಾವಿದಕ್ಕೆ ಸೈಡ್ ಬ್ಯಾಂಗಲ್ ಆಗು ಕೂಡ ಮಾಡ್ಬೋದು. ಮಧ್ಯದಲ್ಲಿ ಎಷ್ಟೊಂದು ಮಿಕ್ಸ್ ಆಂಡ್ ಮ್ಯಾಚ್ ಮಾಡ್ಬೋದು. ಹೀಗೆ ಹಲವಾರು ಡಿಸೈನ್ಸ್‌ಗಳನ್ನ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಏನಪ್ಪಾ ಅಂದ್ರೆ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ನಿಮ್ಗೆಲ್ಲಾ ವಿಡಿಯೋಸ್‌ಗಳು ಕೂಡ ನಿಮಗೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಅಂತ ಇರುತ್ತೆ. ಸೊ ಆ ಬೆಲ್ ಐಕಾನ್‌ನ ಪ್ರೆಸ್ ಮಾಡಿ ನಿಮ್ಗೆಲ್ಲಾ ವಿಡಿಯೋಸ್ ಕೂಡ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಏನೆಲ್ಲ ಪ್ರೈಸಿಂಗ್‌ನ ನಾನು ಮಾಡ್ತೀನಿ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ವಿಷಯ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಾ ವಿಷಯನೂ ಕೂಡ ಗೊತ್ತಾಗುತ್ತೆ. ಸೊ ಇದನ್ನು ಕೂಡ ಕಂಪ್ಲೀಟ್ ಮಾಡಿ ನಾನು ನಿಮಗೆ ಪ್ರೈಸಿಂಗ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್‌ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಇದ್ದಷ್ಟು ನಾವು ವಿಡಿಯೋಸ್‌ನ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ವಿಷಯದ ಜೊತೆ ಅಂತ ಹೇಳ್ತಾ ಸೊ ಯಾರೆಲ್ಲ ನೋಡಿದ್ದೀರಾ, ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.